ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಆದಿಪರ್ವ ಕಥಾಭಾಗವನ್ನು ಮುಂದುವರಿಸುತ್ತೇನೆ. ಅಗ್ನಿಜೆ ಸಹಧರ್ಮಿಣಿ ದ್ರೌಪದಿಯೊಂದಿಗೆ ಪಾಂಡವರ ದಾಂಪತ್ಯವು ಕಾಯ ವಾಚ ಮನಸ ದೈಹಿಕ ಕಾಮನೆಗಿಂತ ಸತ್ವಬಲದ ಸದ್ಭಾವನೆ ಎಂಬುದು ಅನುಭವ ವೇದ್ಯವೇ ಆಗಿದೆ ಪಾಂಡವರಿಗೆ. ಹಾಗಾಗಿ ಅನುಭವ ವೇದ್ಯವೇ ಆಗುತ್ತದೆ. ಕಾಯ ವಾಚ ಮನಸ ದೈಹಿಕ ಕಾಮನೆಗಿಂತ ಸತ್ವಬಲದ ಸದ್ಭಾವನೆ ಎಂಬುದು ಅನುಭವ ವೇದ್ಯವಾಗುತ್ತದೆ ಪಾಂಡವರಿಗೆ. ಅಗ್ನಿಜೆ ದ್ರೌಪದಿಯೊಡನೆ ಅದನ್ನು ನಾವು ಮಾತಿನಿಂದ ಹೇಳಲಾಗದು ಎಂದಿದ್ದಾನೆ ಶ್ರೀಕೃಷ್ಣ. ಮುಂದುವರೆದು ಕೆರೆ ನಗೆಯಲ್ಲಿ ಮತ್ತೆ ಹೇಳುತ್ತಾನೆ, ದ್ರೌಪದಿಯೊಡನೆ ಐವರಿಗೂ ಏಕಾಂತದಲ್ಲಿ 5 ಬಗೆಯಲ್ಲಿ ಅಹರ್ನಿಶಿ ಸಂಚರಿಸುವ ಪಂಚಪ್ರಾಣಗಳಿವೆ ಶರೀರದಲ್ಲಿ. ಆಕೆಗೂ ಅಷ್ಟೇ, ಇವರಿಗೂ ಅಷ್ಟೇ. ಹಾಗಾಗಿ ದ್ರೌಪದಿ ಪಾಂಡವರಿಗೆ ಅಗ್ನಿಜೆ ಅವಳಿಂದ ಪಂಚಪಾಂಡವರಿಗೆ ಅಗ್ನಿ ಪರೀಕ್ಷೆಯಾಗುತ್ತದೆ. ಪಾಂಡವರು ಪಂಚಭೂತ ತತ್ವವೇದಿಗಳಾಗಿದ್ದಾರೆ. ಹಾಗಾಗಿ ಒಬ್ಬೊಬ್ಬರಂತೆ ಒಂದೊಂದು ರಾತ್ರಿ ದ್ರೌಪದಿಯ ಅಂತಃಪುರಕ್ಕೆ ಪಾಂಡವರನ್ನು ಕಳುಹಿಸು ದೃಪದ ರಾಜ. ಅಗ್ನಿಜೆ ದ್ರೌಪದಿಯಿಂದ 5 ದಿನಗಳೇ ಆಕೆಯ ಪಂಚಪದಿಗಳ ಅಗ್ನಿ ಪರೀಕ್ಷೆಯಾಗಲಿ. ಕೃಷ್ಣನೆಂದಾಗ ಎಲ್ಲರೂ ಗೊಳ್ಳನೆ ನಕ್ಕಿದ್ದಾರೆ. ಇತ್ತ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ಮಹಾರಾಜ ದೃಪದನ ಮಗಳು ದ್ರೌಪದಿಯೊಂದಿಗೆ ಪಾಂಡವರ ಶುಭ ವಿವಾಹವು ನೆರವೇರಿತೆಂದು, ಸದ್ಯದಲ್ಲೇ ಅವರ ವಿವಾಹ ದಿಬ್ಬಣವು ಹಸ್ತಿನಾಪುರದ ಅರಮನೆಗೆ ಬರಲಿದೆ ಎಂಬ ಸಮಾಚಾರವು ಚಾರರಿಂದ ತಿಳಿದು ಬಂದಿದೆ. ಪಿತಾಮಹ ಭೀಷ್ಮನು ಕೂಡಲೇ ಮಂತ್ರಿ ವಿದುರನೊಂದಿಗೆ ಧೃತರಾಷ್ಟ್ರನ ಬಳಿಗೆ ಬಂದವನು. ಧೃತರಾಷ್ಟ್ರ, ದ್ರುಪದರಾಜನು ತನ್ನ ಮಗಳು ದ್ರೌಪದಿಗೆ ರಾಜೋಚಿತವಾದ ಬಳುವಳಿಗಳನ್ನು ಕೊಟ್ಟು ಪಾಂಡವರೊಂದಿಗೆ ನಮ್ಮ ಹಸ್ತಿನಾವತಿ ಪುರಕ್ಕೆ ಕಳುಹಿಸಿಕೊಡುತ್ತಿದ್ದಾನೆ. ನವವಧೂವರರನ್ನು ನಾವು ಆದರದಿಂದ ಬರಮಾಡಿಕೊಳ್ಳೋಣ. ಹಸ್ತಿನಾಪುರ ಜನರು ಸಂತೋಷ ಪಡುತ್ತಾರೆ. ನಮ್ಮ ಕುರುಕುಲದ ಸೊಸೆಯಾಗಿ ಬರುವ ದ್ರೌಪದಿಯನ್ನು ಅರಮನೆಗೆ ತುಂಬಿಸಿಕೊಳ್ಳಲು ಸಕಲ ವೈಭವದ ಸಿದ್ಧತೆಗಳೂ ಆಗಬೇಕಲ್ಲ ಎಂದು ಪಿತಾಮಹ ಭೀಷ್ಮ ಹೇಳಿದಾಗ, ದ್ರೌಪದಿಯು ಅಗ್ನಿಜೆಯೆಂದೇ ಪಾಂಡವರೊಂದಿಗೆ ಅವಳ ಮದುವೆ ನಡೆಯಲು ಒಪ್ಪಿರುತ್ತಾರೆ. ಅಂದರೆ ಅವರ ದಾಂಪತ್ಯದಲ್ಲಿರುವ ಧರ್ಮ ಸೂಕ್ಷ್ಮವನ್ನು ತಿಳಿದೇ ಅವರೆಲ್ಲರೂ ಅತ್ಯಪೂರ್ವ ನವ ವಧೂವರರೆಂದೇ ಆಶೀರ್ವಾದ ಮಾಡಿರುತ್ತಾರೆ. ಪಿತಾಮಹ ಭೀಷ್ಮ ಹೀಗೆ ಹೇಳುತ್ತಿದ್ದಂತೆ ಪಾಂಡವರನ್ನು ದ್ರೌಪದಿಯೊಂದಿಗೆ ರಾಜೋಚಿತ ಗೌರವಾದರದಿಂದ ಬರಮಾಡಿಕೊಳ್ಳೋಣ
ಎಂದು ವಿದುರನು ಹೇಳಿದ್ದಾನೆ. ದುರ್ಯೋಧನನು ಅಹಹಾ, ತ್ರಿಲೋಲ ಕೃಷ್ಣನು, ಅವನಿಗೆ ಎದುರಾಡದ ಬಲರಾಮನು ಮುಂದೆ ನಿಂತು ಪಾಂಚಾಲ ದುರ್ಬಲನ ಮಗಳು ದ್ರೌಪದಿಗೆ ಪಾಂಡವರನ್ನು ವಿವಾಹ ಮಾಡಿಸಿದ್ದಾರೆ. ಅಹಹಾ, ಅವರ ಪಂಚಪತಿತ್ವದ ವಿವಾಹವನ್ನು ನಾವು ಒಪ್ಪಬೇಕೇನು ಎಂದಬ್ಬರದ ನಗೆ ಎಬ್ಬಿಸಿದ್ದಾನೆ ದುರ್ಯೋಧನ. ಹೇಯ್ ದುರ್ಯೋಧನ, ಯಾವುದನ್ನು ನಾವು ಸರಿಯಾಗಿ ತಿಳಿದುಕೊಳ್ಳದೆ ಸಂಶಯ ಪಡುವುದು ಶ್ರೇಯಸ್ಕರವಲ್ಲ. ಮೊದಲು ದ್ರೌಪದಿಯನ್ನು ನಮ್ಮ ಕುರುಕುಲದ ಸೊಸೆಯಾಗಿ ಅರಮನೆಗೆ ತುಂಬಿಸಿಕೊಳ್ಳೋಣ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ನಮ್ಮ ಸಂಬಂಧ ಉಳಿಸಿಕೊಳ್ಳೋಣ ಎಂದಿದ್ದಾನೆ ಭೀಷ್ಮ. ಆಗ ಆಚಾರ್ಯ ದ್ರೋಣರನ್ನು ಕರೆಸಿಕೊಂಡಿದ್ದಾನೆ ಭೀಷ್ಮ. ವಿಷಯ ತಿಳಿದು ಬಂದ ದ್ರೋಣರು ಸಾವಧಾನಿಗಳಾಗಿ ಪಾಂಡವರೊಂದಿಗೆ ನಡೆದ ದ್ರೌಪದಿಯ ವಿವಾಹ ವಿಷಯವನ್ನು ಕೆದಕುವುದು ನಿನಗೆ ವಿಷಯ ತಿಳಿದು ಬಂದ ದ್ರೋಣರು ಸಾವಧಾನಿಯಾಗಿ ಹೇಳುತ್ತಾರೆ, ಪಾಂಡವರೊಂದಿಗೆ ನಡೆದ ದ್ರೌಪದಿಯ ವಿವಾಹ ವಿಷಯವನ್ನು ಕೆದಕುವುದು ನಿನಗೆ ವಿಹಿತವಲ್ಲ ದುರ್ಯೋಧನ. ಪಿತಾಮಹ ಭೀಷ್ಮನ ಮಾತು ಕೇಳು. ಮೊದಲು ಪಾಂಡವರನ್ನು ದ್ರೌಪದಿಯೊಂದಿಗೆ ಗೌರವಾದರಗಳಿಂದ ಬರಮಾಡಿಕೊಳ್ಳೋಣ. ನೀವುಗಳು ಅವರೊಂದಿಗೆ ರಾಜ್ಯವನ್ನು ಹಂಚಿಕೊಳ್ಳುವುದೇ ಕ್ಷೇಮಕರ. ಗಂಭೀರ ಸ್ವರದಲ್ಲಿ ದ್ರೋಣರು ಹೇಳಿದ್ದಾರೆ. ಅವರಿಗೆ ಅರ್ಧ ರಾಜ್ಯ ಕೊಟ್ಟರೆ ಅವರು ಅವರ ಮಕ್ಕಳು ನಮಗಿಂತ ಎತ್ತರಕ್ಕೆ ಬೆಳೆದು ನಮ್ಮ ಮೇಲೆ ಹಗೆ ಸಾಧಿಸುತ್ತಾರೆ. ದುರ್ಯೋಧನನೆಂದಿದ್ದಾನೆ, ತಾ ಕಳ್ಳ ಪರರ ನಂಬ ಎಂಬಂತೆ ಅಲ್ಲವೇ? ಧೃತರಾಷ್ಟ್ರನು ಉಬ್ಬೇರಿಸಿ ಹೇಳಿದ್ದಾನೆ, ದುರ್ಯೋಧನ, ಏನು ಮಾತು ಅಂತ ಆಡ್ತೀಯೋ? ಪಾಂಡವರು ನಿನ್ನ ಚಿಕ್ಕಪ್ಪ ಧರ್ಮಾತ್ಮನಾದ ಪಾಂಡುವಿನ ಮಕ್ಕಳು. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನಾವು ಕೊಟ್ಟರೆ ಅವರಷ್ಟಕ್ಕೆ ಅವರು ಧರ್ಮಬೀರುಗಳಾಗಿಯೇ ದೂರದಲ್ಲಿದ್ದುಕೊಂಡು ರಾಜ್ಯ ಆಳಿಕೊಂಡಿರುತ್ತಾರೆ. ಕುರುಕುಲಕ್ಕೂ ಒಳ್ಳೆಯ ಹೆಸರು ಬರುತ್ತದೆ ಎಂದು ಮೊದಲು ಧೃತರಾಷ್ಟ್ರ ಕೂಡ ಹೇಳಿದ್ದಾನೆ. ದ್ರೋಣನು ದುರ್ಯೋಧನ, ಈಗಾಗಲೇ ಪಾಂಡವರಿಗೆ ಕೃಷ್ಣ ಬಲರಾಮರು ಯಾದವರು ಹತ್ತಿರದ ಸಂಬಂಧಿಗಳು. ದ್ರುಪದ ರಾಜನ ಸಂಬಂಧದಿಂದ ಪಾಂಚಾಲರು ಹತ್ತಿರದವರೇ ಆದರು. ಈಗ ಅವರಿಗೆ ದೇಶದ ಇತರ ರಾಜರುಗಳ ಬೆಂಬಲವೂ ಸಿಗುತ್ತದೆ. ಪಾಂಡವರಿಗೆ ನೀವು ಅರ್ಧ ರಾಜ್ಯವನ್ನು ಕೊಟ್ಟರೆ ಕುರುಪಾಂಚಾಲರ ಹಳೆಯ ದ್ವೇಷವು ಇನ್ನಿಲ್ಲವಾಗುತ್ತದೆ ದುರ್ಯೋಧನ. ಇಲ್ಲದಿದ್ದರೆ ಹಸ್ತಿನಾಪುರದ ದಾಯಾದಿಗಳ ಅರಸೊತ್ತಿಗೆ ಜಗಳ ದೇಶದ ಭೀಕರ ಯುದ್ಧಕ್ಕೆ ಕಾರಣವಾದೀತೋ ಎಂದು ಕಟುವಾಗಿ ಎಚ್ಚರಿಸಿದರು ದ್ರೋಣರು. ದುರ್ಯೋಧನನು ಆಚಾರ್ಯ ದ್ರೋಣರ ಮಾತಿಗೆ ಕಿವಿಗೊಡದೇನೆ, ಅಪ್ಪ, ಪಾಂಡವರಿಗೆ ವಾರಣಾವತ ಕೊಟ್ಟು ಅಲ್ಲಿ ಭವ್ಯವಾದ ಅರಮನೆಯನ್ನು ಕಟ್ಟಿಸಿಕೊಡಲು ನಮ್ಮ ಖಜಾನೆಯಿಂದ ಹೇರಳ ಧನವನ್ನು ವೆಚ್ಚ ಮಾಡಿದೆವು. ಏನಾಯಿತು? ಅವರು ಬೇಕಂತಲೇ ಒಂದು ರಾತ್ರಿ ಆ ಅರಮನೆಗೆ ಬೆಂಕಿ ಇಟ್ಟು ತಲೆಮರೆಸಿಕೊಂಡು ಓಡಿ ಹೋದರಲ್ಲ. ನಾವೇ ಅವರನ್ನು ಸುಟ್ಟು ಕೊಂದವೆಂದು ಜನರೆಲ್ಲ ಆಡಿಕೊಳ್ಳುವಂತೆ ಮಾಡಿಬಿಟ್ಟರು. ದ್ರುಪದನ ಮಗಳು ದ್ರೌಪದಿಯನ್ನು ಅವಳ ಸ್ವಯಂವರದಲ್ಲಿ ಅರ್ಜುನನು ಮಾರುವೇಷದಲ್ಲಿ ಗೆದ್ದನು. ಆದರೇನು, ಅವರೈವರು ಅವಳನ್ನು ಮದುವೆಯಾದರೆಂದರೆ ಅವರೇನು ಸಚ್ಚಾರಿತ್ರ್ಯ ಸಂಪನ್ನರೇನು ಎಂದಿದ್ದರೂ ನಮ್ಮ ಮೇಲೆ ಹಗೆ ಸಾರಿಸುವವರೇ.
ಅವರಿಗೆ ಅರ್ಧ ರಾಜ್ಯ ಕೊಡುವುದೆಂದರೇನು? ದುರ್ಯೋಧನ ನೆಲ ಕೊಟ್ಟಿ ಗುಡುಗಿದ್ದಾನೆ. ದುರ್ಯೋಧನ, ವಾರಣಾವತದಲ್ಲಿ ನೀನು ಪಾಂಡವರನ್ನು ಸುಡಲೆಂದೇ ಅವರಿಗೆ ಅರಮನೆಯನ್ನು ಕಟ್ಟಿಸಿಕೊಟ್ಟೆ. ಅದನ್ನು ತಿಳಿದೇ ಪಾಂಡವರು ತಮ್ಮ ಜೀವ ಉಳಿಸಿಕೊಳ್ಳಲು ಅದಕ್ಕೆ ರಾತ್ರಿ ಬೆಂಕಿ ಇಟ್ಟು ಅಲ್ಲಿಂದ ದೂರ ಹೋಗಿದ್ದಾರೆ. ಜನರಿಗೆಲ್ಲ ಆ ಅರಮನೆಯ ಸುಟ್ಟು ಅವಶೇಷಗಳಿಂದಲೇ ತಿಳಿದೆ ನೀನು ಅದನ್ನು ಪಾಂಡವರನ್ನು ಸುಡಲೆಂದೇ ಕಟ್ಟಿಸಿದ ಅರಗಿನ ಮನೆಯೆಂದೇ ಆಡಿಕೊಳ್ಳುತ್ತಿದ್ದಾರೆ. ಭೀಷ್ಮನೆಂದಾಗ ಧೃತರಾಷ್ಟ್ರನು, ಆಹಾ, ಪಾಂಡವರು ಭಾಗ್ಯವಶದಿಂದ ಬದುಕಿದ್ದಾರೆ, ನಾಟಕೀಯವಾಗಿ ಎಂದಿದ್ದಾನೆ. ಧೃತರಾಷ್ಟ್ರ, ದುರ್ಯೋಧನ, ಪಾಂಡವರು ಧರ್ಮಾತ್ಮನೆನಿಸಿದ ಪಾಂಡುವಿನ ಮಕ್ಕಳು. ನಾನು ಕಣ್ಣಿಲ್ಲದವನೆಂದೇ ಪಾಂಡುವು ಅವನು ರಾಜನಾಗಿದ್ದಾಗಲೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡನು. ಇನ್ನು ಒಪ್ಪಿಕೊಳ್ಳದೆ ವಿಧಿಯಿಲ್ಲವೆಂದೇ ಹೀಗೆ ಧೃತರಾಷ್ಟ್ರನೆಂದಾಗ ವಿದುರನು, ಪಾಂಡು ಮಹಾರಾಜ ವೀರ್ಯ ಶೌರ್ಯ ಸಾಹಸಿಯೇ, ಅವನು ಯಾವುದರಲ್ಲೂ ಕಡಿಮೆ ಏನಲ್ಲ. ದೇಶದಲ್ಲೆಲ್ಲ ದಂಡಯಾತ್ರೆ ಮಾಡಿ ನಮ್ಮ ಹಸ್ತಿನಾಪುರ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದಾನೆ. ನಿಮಗೆ ಅದೂ ಗೊತ್ತಿದೆ ತಾನೇ? ಸಂಪತ್ ಸಮೃದ್ಧಿಯ ರಾಜ್ಯವನ್ನಾಗಿ ಮಾಡಿದ್ದಾನೆ ಹಸ್ತಿನಾಪುರವನ್ನು. ಜನರಿಗೆ ಯಾವೊಂದು ಪಡಿ ಪದಾರ್ಥಗಳ ಬೆಲೆಗಳು ಕರಭಾರವಾಗದಂತೆ ವಸತಿ ಸೌಕರ್ಯಗಳನ್ನು ಕಲ್ಪಿಸಿ ಧರ್ಮಾತ್ಮನೆನಿಸಿದ್ದಾನೆ. ಬಡವರ ಬದುಕಿಗೆ ಬೆಳಕಾಗಿದ್ದಾನೆ. ಅವರಿಗೊಂದು ನೆಲೆ ಕಲ್ಪಿಸಿ ಪಾಂಡುವಿನ ಮಕ್ಕಳಾದ ಪಾಂಡವರಿಗೆ ಅರಸೊತ್ತಿಗೆ ಇಲ್ಲಿ ಹಕ್ಕಿಲ್ಲವೆಂದರೇನು? ದುರ್ಯೋಧನ, ಅವರಿಗೆ ಅರ್ಧ ರಾಜ್ಯ ಕೊಡುವುದರಿಂದ ಜನರಿಗೆ ಅವರನ್ನು ಸುಡಲೆತ್ನಿಸಿದ ನಿನ್ನ ಮೇಲೆ ಇರುವ ದುರಭಿಪ್ರಾಯವು ಇನ್ನಿಲ್ಲವಾಗುತ್ತದೆ. ವಿದುರನು ಗಂಭೀರವಾಗಿ ಹೇಳಿದ್ದಾನೆ. ಭೀಷ್ಮನು, ದುರ್ಯೋಧನ, ನಿನ್ನ ಕೆಟ್ಟ ಹಠವೇ ನಿನ್ನ ಛಲವೆಂದು ತಿಳಿಯಬೇಡ. ಹಿರಿಯರು ಹೇಳುವ ಹಿತೋಕ್ತಿಗಳೆಲ್ಲವೂ ನಿನ್ನ ಆಯಸ್ಸು ಶ್ರೇಯಸ್ಸಿಗಾಗಿಯೇ, ಹಸ್ತಿನಾಪುರ ಸಾಮ್ರಾಜ್ಯದ ಸುಭದ್ರತೆಗಾಗಿ, ಧರ್ಮ ಸಂರಕ್ಷಣೆಗಾಗಿಯೇ ಎಂದೇ ಭೀಷ್ಮ ಅನುನಯಿಸಲೆತ್ನಿಸಿದ್ದಾನೆ. ಧೃತರಾಷ್ಟ್ರನು, ವಿದುರ, ನೀನು ಈಗಲೇ ಪಾಂಚಾಲ ನಗರಕ್ಕೆ ಹೋಗಿ ದ್ರುಪದನಿಗೆ ಹೇಳು, ಪಾಂಡವರನ್ನು ದ್ರೌಪದಿಯೊಂದಿಗೆ ಸಂತೋಷದಿಂದ ಬರಮಾಡಿಕೊಳ್ಳಲೆಂದೇ ಹಸ್ತಿನಾಪುರದಲ್ಲಿ ಸಕಲ ಸಿದ್ಧತೆಗಳಾಗಿವೆ. ದ್ರೌಪದಿಯೊಂದಿಗೆ ಪಾಂಡವರನ್ನು ಅರಮನೆಗೆ ಸಂತೋಷದಿಂದ ಬರಮಾಡಿಕೊಳ್ಳುತ್ತೇವೆ ಎಂದೇ ತಿಳಿಸು ಎಂದಾಗ ಅಪ್ಪನೆದುರಿಗೆ ನಿಲ್ಲಲಾಗದ ದುರ್ಯೋಧನನು ಅಸಹನೆಯಿಂದ ದುಮುಗುಟ್ಟಿ ನೆಲ ಕುಟ್ಟಿ ಹೊರನಡೆದು ಹೋಗಿದ್ದಾನೆ. ಮುಂದಿನ ಕಥಾಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀವಿಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮಮ.